ಸೂತ್ರ 47 ಪ್ರಯತ್ನ ಶೈಥಿಲ್ಯಾನಂತ ಸಮಾಪತ್ತಿಭ್ಯಾಂ. ಪದಗಳ ವಿಭಾಗ ಪ್ರಯತ್ನ, ಶೈಥಿಲ್ಯ, ಅನಂತ, ಸಮಾಪತ್ತಿಭ್ಯಾಂ. ಪ್ರಯತ್ನ ಅಂದರೆ ಚಟುವಟಿಕೆಗಳು, ಶೈಥಿಲ್ಯ ಅಂದರೆ ಇಲ್ಲದೆ ಇರುವಂಥದ್ದು, ಅನಂತ ಅಂದರೆ ಆದಿ, ಮಧ್ಯ, ಅನಂತ ರಹಿತವಾಗಿರುವಂಥದ್ದು ಅಂದರೆ ಬ್ರಹ್ಮಾಂಡ ವ್ಯಾಪ್ತ. ಸಮಾಪತ್ತಿಭ್ಯಾಂ ಅಂದರೆ ಅನನ್ಯವಾಗಿ ಬಿಡುವುದು, ಒಂದಿನಿತು ತನ್ನತನವು ಇಲ್ಲದಂತೆ ಒಂದಾಗಿ ಬಿಡುವುದು. ಭಾವಾರ್ಥ: ನಿರಂತರವಾಗಿ ಪ್ರತಿದಿನ ಧ್ಯಾನಸ್ಥನಾದಾಗ ಯೋಗಿಯು ನಿರ್ವಿಕಲ್ಪ ಸಮಾಧಿಯೆಡೆಗೆ ಹೋಗುತ್ತಾನೆ. ಆ ಸಮಯದಲ್ಲಿ ಸಮಾಧಿಸ್ಥನಾದಾಗ ಅವನ ಆಸನವು ಸ್ಥಿರವಾಗಿರುತ್ತದೆ, ಯಾವುದೇ ಚಟುವಟಿಕೆಗಳು ಇರುವುದಿಲ್ಲ. ಅದನ್ನೇ ಇಲ್ಲಿ ಪ್ರಯತ್ನ ಶೈಥಿಲ್ಯ ಎಂದು ಹೇಳಿರುತ್ತಾರೆ. ಆ ಸಮಯದಲ್ಲಿ ಅವನು ಬ್ರಹ್ಮಾಂಡದ ಒಟ್ಟಿಗೆ ಸಮಾಪತ್ತಿ, ಅನನ್ಯನಾಗಿ ಬಿಡುತ್ತಾನೆ. ತನ್ನದು ಎಂಬುದು ಯಾವುದೂ ಅಲ್ಲಿ ಇರುವುದಿಲ್ಲ. ಸಂಪೂರ್ಣವಾಗಿ ಪರತತ್ವದಲ್ಲಿ ಲೀನನಾಗಿ ಬಿಡುತ್ತಾನೆ. ಈ ರೀತಿ ಪ್ರತಿದಿನ ಯೋಗಿಯು ಧ್ಯಾನಸ್ಥನಾಗಿ ಸಮಾಧಿಯಲ್ಲಿ ಕುಳಿತಾಗ, ನಿರ್ವಿಕಲ್ಪ ಸಮಾಧಿಯಲ್ಲಿ ಪ್ರತಿದಿನವೂ ಆ ಅವಸ್ಥೆಯನ್ನು ತಲುಪುತ್ತಾ ಬಂದಾಗ ಅವನ ನಿತ್ಯ ಜೀವನದಲ್ಲಿ ಬರುವಂತಹ ಜಾಗೃತ, ಸ್ವಪ್ನ, ಸುಷುಪ್ತಿ ಇವುಗಳಲ್ಲೂ ವ್ಯತ್ಯಾಸವು ಕಂಡುಬರುತ್ತದೆ. ಅಂದರೆ ಅವನ ನಿದ್ರಾ ಅವಧಿಯು ಕಡಿಮೆಯಾಗುತ್ತಾ ಹೋಗುತ್ತದೆ. ಮುಂಚೆ 7-8 ತಾಸು ಮಲಗುತ್ತಿದ್ದವನು 4-5 ತಾಸು ನಿದ್ದೆ ಅವನಿಗೆ ಸಾಕಾಗಿ ಬಿಡುತ್ತದೆ. ಸ್ವಪ್ನಗಳು ಕಡಿಮೆ ಆಗುತ್ತಾ ಹೋಗುತ್ತದೆ. ಆ ನಂತರ ಅದು ಪವಿತ್ರತೆಯನ್ನು ತಲುಪುತ್ತದೆ. ನಂತರ ಸ್ವಪ್ನವೂ ಕೂಡ ಇಲ್ಲದಂತಾಗುತ್ತದೆ. ಇನ್ನು ಜಾಗೃತ ಅವಸ್ಥೆಯಲ್ಲಿ ಅವನು ಹೆಚ್ಚು ಪ್ರಜ್ಞಾವಂತನಾಗುತ್ತಾನೆ. ಅವನಲ್ಲಿರುವ ಭ್ರಮೆ ಇವುಗಳೆಲ್ಲ ಹೋಗಲಾರಂಭಿಸುತ್ತದೆ. ಜಗನ್ಮಿಥ್ಯ ಎಂಬ ಭ್ರಮನಿರಸನವೂ ಹೋಗುತ್ತದೆ. ನಿತ್ಯ ಸತ್ಯಗಳನ್ನು ಅವನು ಕಂಡುಕೊಳ್ಳುತ್ತಾ ಹೋಗುತ್ತಾನೆ. ಅವನು ಪ್ರತಿ ದಿವಸ ನಿರಂತರವಾಗಿ ಧ್ಯಾನಸ್ಥನಾದಾಗ ಅನಂತ ಸಮಾಪತ್ತಿ, ಅಲ್ಲಿ ಅನನ್ಯನಾಗಿ ಬಿಡುತ್ತಾನೆ ಎಂಬುದು ಈ ಸೂತ್ರದ ಅರ್ಥ. ಸೂತ್ರ 48 ತಥೋ ದ್ವಂದ್ವಾದನಭಿಘಾತಃ. ಪದಗಳ ವಿಭಾಗ ತತಃ, ದ್ವಂದ್ವ, ಅನಭಿಘಾತಃ. ಪದಗಳ ಅರ್ಥ: ತತಃ ಹಾಗಾದುದರಿಂದ, ಆ ಸಂದರ್ಭದಲ್ಲಿ, ಅಂದರೆ ಪರಮಾತ್ಮನ ಸ್ಪಷ್ಟತೆ ಉಂಟಾದ ಸಮಾಧಿ ಸ್ಥಿತಿಯಲ್ಲಿ ಬಂದಂತಹ ಸಂದರ್ಭದಲ್ಲಿ. ದ್ವಂದ್ವ ಅಂದರೆ ದ್ವೈತ, ಇಬ್ಬಗೆತನ. ಅನಭಿಘಾತಃ ಅಂದರೆ ನಷ್ಟವಾಗುತ್ತದೆ. ಭಾವಾರ್ಥ: ಯೋಗಿ ಶ್ರೇಷ್ಠನಿಗೆ ಸಮಾಧಿ ಸ್ಥಿತಿಯಲ್ಲಿರುವಾಗ ಪರಮಾತ್ಮನ ಸ್ಪಷ್ಟತೆ ಉಂಟಾದಾಗ ಅವನಲ್ಲಿ ಇರುವಂತಹ ದ್ವಂದ್ವಗಳು ನಾಶವಾಗುತ್ತದೆ. ಅಂದರೆ ಜೀವಾತ್ಮ, ಪರಮಾತ್ಮ, ಲಾಭ ನಷ್ಟ, ಸುಖ ದುಃಖ ಎಂಬ ಇಬ್ಬಗೆತನ ದ್ವಂದ್ವಗಳು, ಆ ಕ್ಷುದ್ರತೆಗಳು ನಷ್ಟವಾಗಿ ಉತ್ಕೃಷ್ಟವಾದ ಅನ್ಯೋನ್ಯತೆಯು
ಅಲ್ಲಿ ಕಂಡುಬರುತ್ತದೆ. ಈ ದ್ವಂದ್ವಗಳೆಲ್ಲ ನಾಶವಾಗಿ ಅದ್ವೈತದಲ್ಲಿ ಅನನ್ಯತೆಯನ್ನು ಪಡೆಯಬಹುದಾಗಿದೆ ಎಂದು ಈ ಸೂತ್ರದ ಮೂಲಕ ತಿಳಿದುಕೊಳ್ಳಬಹುದಾಗಿದೆ.